ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀಯುತ ನಾಗರಾಜಣ್ಣವರು, ನಮ್ಮ ಪಕ್ಷದ ಆಲೂರು ತಾಲೂಕಿನ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಮಂಜಣ್ಣವರು, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಶಿವಣ್ಣವರು ಮತ್ತು ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾದಂಥ ಜಯರಾಮಣ್ಣವರು ಭಾಗವಹಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದರ ಉದ್ದೇಶ ಏನಂತಂದರೆ, ಈಗ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದ್ದಾರೆ. ಆ ಮೀಸಲಾತಿಯಲ್ಲಿ ಏನು ಕೆಲವೊಂದು ಎಲ್ಲ ಸಮುದಾಯಗಳಿಗೆ ಏನು ಅವಕಾಶವನ್ನು ಕೊಡಬೇಕಾಗಿತ್ತೋ ಅವಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆಂದರೆ RDPR ಸೂಚನೆಯಂತೆ ಯಾವುದಕ್ಕೆ ಯಾವ್ಯಾವ್ದು ಸಮುದಾಯ ಅಲ್ಲಿ ಜಾಸ್ತಿ ಇದೆ ಆ ಸಮುದಾಯಗಳಿಗೆ ಯಾವುದೇ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ಸಾಮಾನ್ಯ ವರ್ಗ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಯಾವ್ಯಾವ ಸಮುದಾಯದವರಲ್ಲಿ ಜಾಸ್ತಿ ಇದ್ದಾರೋ ಅವರಿಗೆ ಅಲ್ಲಿ ನೋಡಿ ಮೀಸಲಾತಿಯನ್ನು ಕೊಡಬೇಕಾಯಿತು. ಅದನ್ನು ಮಾಡ್ದಲೇ ಹಾಸನ ತಾಲೂಕು ತಹಸೀಲ್ದಾರವರು ಅವ್ರ ಮನಸಾಯಿಚ್ಚೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವರು ಮೀಸಲಾತಿಯನ್ನು ಗ್ರಾಮ ಪಂಚಾಯತಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವಾಗ ಒಂದೊಂದು ಸರಿ 2-3 ಸರಿ ಬಂದಿರತಕ್ಕಂಥ ಮೀಸಲಾತಿಯನ್ನು ಕೊಟ್ಟು ಮೀಸಲಾತಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡದೆ ಅವರು ಕೂಡ ಸಾಮಾನ್ಯ ವರ್ಗಕ್ಕಿರ್ಬೋದು, ಅನುಸೂಚಿತ ಜಾತಿ ಪಂಗಡಗಳಿಗಿರ್ಬೋದು, ಹಿಂದುಳಿದ ಸಮುದಾಯಕ್ಕಿರ್ಬೋದು, ಅವಕ್ಕೆ ಅನ್ಯಾಯ ಆಗೋ ರೀತಿ ಆ ಚುನಾವಣಾ ಮೀಸಲಾತಿಯನ್ನು ಅನ್ಯಾಯ ಆಗೋ ರೀತಿ ಅವರು ಕೂಡ ಅದೇ ಇದನ್ನು ಪ್ರಕಟ ಮಾಡಿದ್ದಾರೆ. 18ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ತಹಸೀಲ್ದಾರರು ಕೂಡ ಇದೇ ರೀತಿ ಮಾಡಿದ್ದಾರೆ. ಅದರಿಂದ ನಾವು ಏನು ಇಲ್ಲಿ ಕೇಳೋದೇನಪ್ಪ ಅಂದರೆ, ಯಾವುದೇ ಸಮುದಾಯಕ್ಕೆ ನಾವು ಇದು ಮಾಡ್ತಾಯಿಲ್ಲ. ಆ ಸಮುದಾಯ ಎಲ್ಲಿ ಜಾಸ್ತಿ ಇರುತ್ತೆ ಆ ಸಮುದಾಯಕ್ಕೆ ಅಲ್ಲಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದೇ ಮೀಸಲಾತಿ ಉದ್ದೇಶ. ಸರ್ಕಾರ ಮೀಸಲಾತಿಯನ್ನು ಯಾಕೆ ತಂದಿದಪ್ಪ ಅಂದರೆ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಎಲ್ಲ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೀಸಲಾತಿಯನ್ನು ತಂದಿದೆ. ಆದರೆ ಈಗ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಗದಿ ಮಾಡಿರ್ತಕ್ಕಂಥ ಮೀಸಲಾತಿ ಅದು ಏನು RDPR ಇದೆ ಅದರ ಮಾರ್ಗಸೂಚಿಯಂತೆ ಇಲ್ಲ. ಅವರ ಮನಸಾ ಇಚ್ಛೆ ರಾಜಕೀಯ ಒತ್ತಡಕ್ಕೆ ಸಿಲುಕಿ ಈ ಒಂದು ಮೀಸಲಾತಿಯನ್ನು ಮಾಡಿದ್ದಾರೆ. ಅದರಿಂದ ಈ ಮೀಸಲಾತಿಯನ್ನು ರದ್ದು ಮಾಡಬೇಕು. ರದ್ದು ಮಾಡಿ ಸಾರ್ವಜನಿಕವಾಗಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂಥ ರೀತಿ ಮೀಸಲಾತಿಯನ್ನು ನಿಗದಿಪಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಶಾಂತಿಗ್ರಾಮ ಹೋಬಳಿ ಮರ್ಕೂಲಿ ಕೊಪ್ಪಲಲ್ಲಿ 4 ಸೀಟ್ ಇದ್ದಾವೆ. ಅಲ್ಲಿ ಏನು ಮಾಡಿದ್ದಾರೆ, ಯಾವಾಗ ಚುನಾವಣೆ ಆದರೂ ಕೂಡ ಕ್ಲೀನಾಗಿ 4 ಸೀಟನ್ನು ಅಲ್ಲಿ ಎಲ್ಲ ಸಮುದಾಯಗಳಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಸರಿಯ ಕಳೆದ ಸಾರಿ ನೀವು ನೋಡ್ಬೋದು, ಅದರಲ್ಲಿ ಕಳೆದ ಸಾರಿಯ ಅಲ್ಲಿ 4 ಸೀಟ್ಗೆ ಅಲ್ಲಿ ಸಾಮಾನ್ಯ ವರ್ಗದವ್ರು ಜಾಸ್ತಿ ಇದ್ದಾರೆ, ಹಿಂದುಳಿದ ವರ್ಗದವ್ರು 2ನೇ ಸ್ಥಾನದಲ್ಲಿದ್ದಾರೆ, ಪರಿಶಿಷ್ಟ ಜಾತಿಯವರು 3ನೇ ಸ್ಥಾನದಲ್ಲಿದ್ದಾರೆ. ಆದರೆ ಮೀಸಲಾತಿ ಕೊಡಬೇಕಾದ್ರೆ ಕಳೆದ ಸರಿ ಯಾವುದೇ ಸರಿ ಆದರೂ ಕೂಡ ಒಂದು ಸಾಮಾನ್ಯ ಮಹಿಳೆ, ಒಂದು ಹಿಂದುಳಿದ ವರ್ಗ, ಒಂದು ಮೀಸಲಾತಿ SC ಮೀಸಲಾತಿಯನ್ನು ಕೊಡ್ತಾಯಿದ್ರು. ಈ ಸರಿ ಏನು ಮಾಡಿದ್ದಾರೆ ಅಂದರೆ, ಒಂದು ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡದ ಮಹಿಳೆ, ಒಂದು ಸಾಮಾನ್ಯ ಮಹಿಳೆ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಹಿಂದುಳಿದ ವರ್ಗದವರು ಹೆಚ್ಚು ಕಮ್ಮಿ 100-150 ಕುಟುಂಬಗಳಿದ್ದಾವೆ. ಅಲ್ಲಿ ಆ ಕುಟುಂಬಗಳಿಗೆ ಮೀಸಲಾತಿಯನ್ನು ಒಂದು ಕೊಡಬೇಕಾಯಿತು, ಹಿಂದುಳಿದ ವರ್ಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಯ್ತು. ಅದನ್ನು ಮಾಡಿಲ್ಲ ಅವರು. ಎರಡನ್ನೂ ಕೂಡ SC STಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಿಲ್ಲ. ಆದರೆ ಹಿಂದುಳಿದ ವರ್ಗಕ್ಕೂ ಅನ್ಯಾಯ ಆಗಬಾರ್ದು, ಆ ರೀತಿಯ ಅವ್ರು ಮಾಡಬೇಕಾಯಿತು. ಆಮೇಲೆ ಇನ್ನೊಂದು ತಗೊಂಡ್ರೆ, ಅಂಕಪುರ ಪಂಚಾಯತಿ ಮಾರ್ನಾಟ್ನಳ್ಳಿ ಅಂಕಪುರ 2 ಅಂತ ಇದೆ. ಅಲ್ಲಿ ಕಳೆದ ಸರಿಲೂ ಅನುಸೂಚಿತ ಜಾತಿ ಮಹಿಳೆ ಬಂದಿದೆ, ಮತ್ತು ಈ ಸರಿಲೂ ಅನುಸೂಚಿತ ಪಂಗಡ ಮಹಿಳೆ ಮಾಡಿದ್ದಾರೆ. ಅದನ್ನು ಕಳೆದ ಸರಿ ಇದ್ದದ್ದನ್ನೇ ಅಲ್ಲಿಯೂ ಸಾಮಾನ್ಯ ವರ್ಗದವ್ರು ಜಾಸ್ತಿ ಇದ್ದಾರೆ. BCM ಏನಾದ್ರು ಮಾಡ್ಬೋದಾಯಿತು, ಸಾಮಾನ್ಯನಾದ್ರು ಮಾಡ್ಬೋದಾಯಿತು, ಸಾಮಾನ್ಯ ಮಹಿಳೆಯನ್ನಾರು ಮಾಡ್ಬೋದಾಯಿತು, ಅಲ್ಲಿಯೂ ಕೂಡ ಮಾಡಿಲ್ಲ. ಅದೇ ರೀತಿ ಮಸ್ಲೆಲ್ಲೂ ಕೂಡ ಕಳೆದ ಸರಿಯ ಸಾಮಾನ್ಯ ಮಹಿಳೆ BCM B ಮಹಿಳೆ ಮಾಡಿದ್ದಾರೆ. ಈ ಸರಿಲೂ ಕೂಡ BCM A ಮಾಡಿದ್ದಾರೆ, ಅನುಸೂಚಿತ ಜಾತಿ ಮಾಡಿದ್ದಾರೆ, ಮತ್ತು ಸಾಮಾನ್ಯ ಮಹಿಳೆ ಮಾಡಿದ್ದಾರೆ. ಅದರಲ್ಲಿ ಒಂದು ಸಾಮಾನ್ಯ ಕೊಡ್ಬೋದಾಯಿತು. ಆಮೇಲೆ ನಮ್ಮೂರ ಪಕ್ಕ ಮಸ್ಲೆ ಹೊಸಳ್ಳಿ 2 ಅಂತ ಇದೆ, ದೊಡ್ಡಮಲ್ನಹಳ್ಳಿ ಕುರುಬ್ರಳ್ಳಿ, ಅಲ್ಲಿರೋರೆಲ್ಲ ಹಿಂದುಳಿದ ವರ್ಗ. ಪಾಲನೆ ಮಾಡಿಲ್ಲ. ಇಲ್ಲ ಸಮುದಾಯ ಇಲ್ಲಿ SC ಇದ್ದಾರೆ, ಜನರಲ್ ಇದ್ದಾರೆ, ಇಲ್ಲ ಒಂದು ಸ್ಥಾನ ಇದ್ದಾಗ ಅನಿವಾರ್ಯ ಏನು ಮಾಡೋಕ್ಕಲ್ಲ. ಹಿಂದಿನ ಅವಧಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ಸರಿ BCMAಗೋ ಅಥವಾ SCಗೋ STಗೋ ಕೊಡಬೇಕಾದಂಥ ಒಂದು ಸನ್ನಿವೇಶಗಳಿರ್ತದೆ. ಅಲ್ಲಿ 2 ಸಮುದಾಯಗಳು ಇದ್ದಾಗ, 2 ಸ್ಥಾನಗಳಿದ್ದಾಗ ರೊಟೇಷನ್ ಅಂತಂದಾಗ ಇಲ್ಲ ಸಾಮಾನ್ಯ ವರ್ಗಕ್ಕೋ ಇಲ್ಲ BCMBಗೋ
ಇಲ್ಲ BCMAಗೋ ಇಲ್ಲ ಅನುಸೂಚಿತ ಪಂಗಡ ಅನುಸೂಚಿತ ಜಾತಿಗೆ ಕೊಡ್ಲಿಕ್ಕೆ ಅವಕಾಶ ಇತ್ತು. ಇದು ಇವರು ಆ ರೀತಿ ಮಾಡಿಲ್ಲ. ಎಲ್ಲ ನಿಯಮಗಳ ಗಾಳಿ ತೂರಿ ಮೀಸಲಾತಿ ಇದನ್ನೇ ಗಾಳಿ ತೂರಿ ಅವ್ರಿಗೆ ಅನುಕೂಲ ತಕ್ಕಂತೆ ಮಾಡಿದರೆ. ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದರು, ನಾವು ಸೋಮವಾರ ಈ ಪ್ರಯುಕ್ತ ಈಗಾಗಲೇ ಇದೀಗ ಹಿಂದೆ 18ನೇ ತಾರೀಕು ಮಾಡಿರ್ತಕ್ಕ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ಹೊಸದಾಗಿ ಯಾರಿಗೂ ಅನೇಕ ರೀತಿಯಲ್ಲಿ ಮೀಸಲಾತಿನ ಮತ್ತೊಮ್ಮೆ ಅವರು ಜಾರಿಗೆ ತರಬೇಕು ಅಂತ ಹೇಳ್ತಾ 13 ಸೋಮವಾರ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಇದನ್ನ ಪ್ರತಿಭಟನೆ ಹಮ್ಮಿಕೊಳ್ತಿದ್ದೀವಿ. ಈಗ ಇದಕ್ಕೆ ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಮತ್ತು ಜಿಲ್ಲೆ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಅವ್ರಲ್ಲೂ ಸಹ ನಾವು ಮನವಿ ಮಾಡ್ಕೊಳ್ತೀವಿ. ಅದನ್ನು ಸರಿಪಡಿಸ್ತಾ ಹೋದರೆ ಮರು ಮೀಸಲಾತಿಯನ್ನು ಇದು ಮಾಡಿ ಏನು ಲೋಪದೋಷ ಆಗಿದೆ ಎಲ್ಲ ಸಮುದಾಯಕ್ಕೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಪ್ರತಿಭಟನೆ ಜೊತೆಗೆ ನಾವು ಇದು ಸರಿಪಡಿಸ್ತಾ ಹೋದ ಸಂಬಂಧಪಟ್ಟ ನ್ಯಾಯಾಲಯಕ್ಕೂ ಕೂಡ ನಾವು ಹೋಗಕ್ಕೆ ತಯಾರಾಗಿದ್ದೀವಿ ಅಂತೇಳಿ ಈ ಮೂಲಕ ನಾನು ಹಾಲು ನಿಮಗೆಲ್ಲ ನಮಸ್ಕಾರ. ಅದೇ ರೀತಿ ಕೂಡ ಮಾಡಿದ್ದಾರೆ. ಕೆಲವು ಹಿಂದೆ 4 ಸರಿ 3 ಸರಿ ಬಂದವರೇ ಪುನಃ ಮತ್ತೆ ಅದನ್ನು ಕೂಡ ಈ ಸರಿಗೂ ಕೂಡ ಮಾಡಿದ್ದಾರೆ. ಕಾರಣ ಸಿಂಗೋಡ್ನಹಳ್ಳಿ ಅಂತ ಒಂದಿದೆ, ಅನುಸೂಚಿತ ಜಾತಿ ಮಹಿಳೆ ಒಂದು, ಹಿಂದುಳಿದ ವರ್ಗ ಮಹಿಳೆ ಒಂದು, ಅದು 4 ಸರಿ ಬಂದಿದ್ದು. ಇದು 5ನೇ ಸರಿನೂ ಕೂಡ ಅದನ್ನೇ ಮಾಡಿದ್ದಾರೆ. ಹೀಗೆ ಅನೇಕ ನಮ್ಮ ಪಂಚಾಯತಿಗಳಲ್ಲೂ ಕೂಡ ಇದೇ ರೀತಿ ಕೂಡ ಗೊಂದಲ ಮಾಡಿದ್ದಾರೆ. ಅದರಿಂದ ಮತ್ತೆ ಪರಿಶೀಲನೆ ಮಾಡಿ ಸರಿಯಾದ ರೀತಿ ಎಲ್ಲ ವರ್ಗದ ಜನರಿಗೂ ಕೂಡ ಅವಕಾಶಗಳು ಸಿಕ್ಕಂಗೆ ಮಾಡಬೇಕು ಅಂತೇಳಿ ಕೂಡ ನಾವು DC ಅವರಿಗೆ ಮನವಿ ಮಾಡ್ಕೊಳ್ತೀವಿ. ನಮ್ಮ ಆಲೂರು ತಾಲೂಕು ತಹಸೀಲ್ದಾರರು ಕೂಡ ಅದನ್ನು ಪರಿಶೀಲನೆ ಮಾಡಿ ಪುನಃ ವಾಪಸ್ ಅದನ್ನು ಪಟ್ಟಿನ ಸರಿ ಮಾಡಬೇಕು ಅಂತೇಳಿ ಕೂಡ ಅವ್ರಿಗೂ ನಾವು ಮನವಿ ಮಾಡ್ಕೊಳ್ತೀನಿ.